ಎಲ್ಲರಿಗೂ ನಮಸ್ಕಾರ. ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಕನ್ನಡ ಕ್ವಿಜ್ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್. ನಮ್ಮ ಇಂದಿನ ಮೊದಲ ಪ್ರಶ್ನೆ, ತುಪ್ಪದೊಂದಿಗೆ ರೊಟ್ಟಿ ತಿನ್ನುವುದರಿಂದ ಯಾವ ರೋಗವನ್ನು ಗುಣಪಡಿಸಬಹುದು? ನಿಮ್ಮ ಆಯ್ಕೆಗಳು ಕ್ಯಾನ್ಸರ್, ಶುಗರ್, ಮಧುಮೇಹ, ಹೃದಯಾಘಾತ. ಸರಿಯಾದ ಉತ್ತರ ಆಪ್ಷನ್ ಡಿ, ಹೃದಯಾಘಾತ. ಎರಡನೆಯ ಪ್ರಶ್ನೆ, ಫೇಸ್ಬುಕ್ ಯಾವ ದೇಶದ ಕಂಪನಿಯಾಗಿದೆ? ನಿಮ್ಮ ಆಯ್ಕೆಗಳು ಭಾರತ, ಅಮೆರಿಕ, ಕೊರಿಯಾ, ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಅಮೆರಿಕ. ಮೂರನೆಯ ಪ್ರಶ್ನೆ, 10 ರೂಪಾಯಿ ನಾಣ್ಯವನ್ನು ತಯಾರಿಸಲು ಎಷ್ಟು ಖರ್ಚು ಆಗುತ್ತದೆ? ನಿಮ್ಮ ಆಯ್ಕೆಗಳು 1 ರೂಪಾಯಿ, 2 ರೂಪಾಯಿ, 3 ರೂಪಾಯಿ, 5 ರೂಪಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ, 5 ರೂಪಾಯಿ. ನಾಲ್ಕನೆಯ ಪ್ರಶ್ನೆ, ಬಾಳೆಹಣ್ಣಿನೊಂದಿಗೆ ಯಾವ ಆಹಾರವನ್ನು ತಿನ್ನಬಾರದು? ನಿಮ್ಮ ಆಯ್ಕೆಗಳು ಮೊಟ್ಟೆ, ಹಾಲು, ಕ್ಯಾಪ್ಸಿಕಮ್, ಪಪಾಯ. ಸರಿಯಾದ ಉತ್ತರ ಆಪ್ಷನ್ ಎ, ಮೊಟ್ಟೆ. ಐದನೆಯ ಪ್ರಶ್ನೆ, ಪಾಪ ಯಾವ ದೇಶದ ರಾಷ್ಟ್ರೀಯ ಹಣ್ಣು? ನಿಮ್ಮ ಆಯ್ಕೆಗಳು ಶ್ರೀಲಂಕಾ, ಇಂಡಿಯಾ, ಚೀನಾ, ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಮಲೇಷಿಯಾ. ಆರನೆಯ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನ ಹೊಂದಿರುವ ದೇಶ ಯಾವುದು? ನಿಮ್ಮ ಆಯ್ಕೆಗಳು ಭಾರತ, ಶ್ರೀಲಂಕಾ, ಚೀನಾ, ಯುಎಸ್. ಸರಿಯಾದ ಉತ್ತರ ಆಪ್ಷನ್ ಡಿ, ಯುಎಸ್. ಏಳನೆಯ ಪ್ರಶ್ನೆ, ಯಾವ ಪ್ರಾಣಿ ನಾಲಿಗೆ ಕಪ್ಪು ಬಣ್ಣದಲ್ಲಿದೆ? ನಿಮ್ಮ ಆಯ್ಕೆಗಳು ಜಿರಾಫೆ, ಹಸು, ಎಮ್ಮೆ, ಮೇಕೆ. ಸರಿಯಾದ ಉತ್ತರ ಆಪ್ಷನ್ ಎ, ಜಿರಾಫೆ. ಎಂಟನೆಯ ಪ್ರಶ್ನೆ, ವಿದ್ಯುತ್ ಬಲ್ಬ್ ಒಳಗೆ ಯಾವ ಅನಿಲವಿದೆ? ನಿಮ್ಮ ಆಯ್ಕೆಗಳು ಆರ್ಗಾನ್, ನೈಟ್ರೋಜನ್, ಹೈಡ್ರೋಜನ್, ಹೀಲಿಯಂ. ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಗಾನ್. ಒಂಬತ್ತನೆಯ ಪ್ರಶ್ನೆ, ಕಡಲೆ ಮಿಠಾಯಿ ತಿಂದರೆ ಏನಾಗುತ್ತದೆ? ನಿಮ್ಮ ಆಯ್ಕೆಗಳು ಮೂಳೆಗಳಿಗೆ ಬಲ ಬರುತ್ತದೆ, ಹೃದಯದ ಆರೋಗ್ಯ, ಲೈಂಗಿಕ ಶಕ್ತಿ, ರಕ್ತ ಶುದ್ಧೀಕರಣ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಹತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಾಣಿ ಯಾವುದು? ನಿಮ್ಮ ಆಯ್ಕೆಗಳು ಜಿಂಕೆ, ಕುದುರೆ, ಜಿರಾಫೆ, ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಚಿರತೆ. ಹನ್ನೊಂದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಜೈಲಿನಿಂದ ತಪ್ಪಿಸಿಕೊಳ್ಳಲು ಅಪರಾಧ ಎಂದು ಪ್ರಯೋಜಕಣಿಸಲಾಗುವುದಿಲ್ಲ? ನಿಮ್ಮ ಆಯ್ಕೆಗಳು ಸ್ಪೇನ್, ಜರ್ಮನಿ, ನೇಪಾಳ, ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಜರ್ಮನಿ. ಹನ್ನೆರಡನೆಯ ಪ್ರಶ್ನೆ, ತಲೆಯಿಂದ ಕೂದಲು ಉದುರುವುದು ಯಾವ ಕಾಯಿಲೆಯ ಲಕ್ಷಣ? ನಿಮ್ಮ ಆಯ್ಕೆಗಳು ಟೈಫಾಯ್ಡ್, ಥೈರಾಯ್ಡ್, ಅತಿಸಾರ, ಕಾಮಾಲೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಥೈರಾಯ್ಡ್. 13ನೆಯ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಾಮಾನ್ಯವಾಗಿ ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ನಿಮ್ಮ ಆಯ್ಕೆಗಳು 1 ರಿಂದ 2 ನಿಮಿಷ, 3 ರಿಂದ 8 ನಿಮಿಷ, 4 ರಿಂದ 5 ನಿಮಿಷ, 5 ರಿಂದ 7 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ, 3 ರಿಂದ 8 ನಿಮಿಷ. 14ನೆಯ ಪ್ರಶ್ನೆ,
ಮಾಂಸ ತಿಂದ ನಂತರ ಏನು ತಿಂದರೆ ಬೇಗ ಜೀರ್ಣವಾಗುತ್ತದೆ? ನಿಮ್ಮ ಆಯ್ಕೆಗಳು ಮೊಸರು, ಈರುಳ್ಳಿ, ಸೌತೆಕಾಯಿ, ಉಪ್ಪಿನಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ ಮೊಸರು. 15ನೆಯ ಪ್ರಶ್ನೆ. ತೋಟದಲ್ಲಿ ಯಾವ ವಿಟಮಿನ್ ಹೇರಳವಾಗಿದೆ? ನಿಮ್ಮ ಆಯ್ಕೆಗಳು ವಿಟಮಿನ್ ಸಿ, ವಿಟಮಿನ್ ಬಿ, ವಿಟಮಿನ್ ಕೆ, ವಿಟಮಿನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಸಿ. 16ನೆಯ ಪ್ರಶ್ನೆ. ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನು ಉತ್ತರಿತವಾಗಿ ಹೆಚ್ಚಿಸುತ್ತದೆ? ನಿಮ್ಮ ಆಯ್ಕೆಗಳು ಕ್ಯಾರೆಟ್, ಟೊಮ್ಯಾಟೊ, ಮೂಲಂಗಿ, ಪಾಲಕ್ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು. 17ನೆಯ ಪ್ರಶ್ನೆ. ಯಾವ ಮಾಂಸವನ್ನು ಹೆಚ್ಚು ಸೇವಿಸಿದರೆ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ? ನಿಮ್ಮ ಆಯ್ಕೆಗಳು ಕೋಳಿ ಮಾಂಸ, ಗೋಮಾಂಸ, ಹಂದಿ ಮಾಂಸ, ಮೀನು ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಬಿ ಗೋಮಾಂಸ. 18ನೆಯ ಪ್ರಶ್ನೆ. ಮನೆಯಲ್ಲಿ ಯಾವ ಬಣ್ಣದ ದೀಪಗಳು ಸೊಳ್ಳೆಗಳನ್ನು ದೂರ ಮಾಡುತ್ತದೆ? ನಿಮ್ಮ ಆಯ್ಕೆಗಳು ಹಳದಿ, ಕೆಂಪು, ನೀಲಿ, ಹಸಿರು. ಸರಿಯಾದ ಉತ್ತರ ಆಪ್ಷನ್ ಎ ಹಳದಿ. 19ನೆಯ ಪ್ರಶ್ನೆ. ಯಾವ ಹಣ್ಣು ತಿನ್ನುವುದರಿಂದ ಕೀಲು ನೋವು ಕಡಿಮೆಯಾಗುತ್ತದೆ? ನಿಮ್ಮ ಆಯ್ಕೆಗಳು ಕಿತ್ತಳೆ ಹಣ್ಣು, ಸಪೋಟ ಹಣ್ಣು, ಕಲ್ಲಂಗಡಿ, ದ್ರಾಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಕಿತ್ತಳೆ ಹಣ್ಣು. 20ನೆಯ ಪ್ರಶ್ನೆ. ವಾರಕ್ಕೆ 1 ದಿನ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ನಿಮ್ಮ ಆಯ್ಕೆಗಳು ಹೃದಯ ರೋಗ, ಕೆಮ್ಮು, ಮೂತ್ರಪಿಂಡ, ಸಂಧಿವಾತ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು.